ಸರ್ ಎಂ ವಿಶ್ವೇಶ್ವರಯ್ಯನವರು ನಮ್ಮಂತ ಎಲ್ಲಾ ಸಿವಿಲ್ ಇಂಜಿನಿಯರ್ಸ್ಗೆ ಸ್ಫೂರ್ತಿ. ಥ್ಯಾಂಕ್ ಯು. SP ಸೂರ್ಯಪ್ರಕಾಶ್, ಈ ವಿಷಯಕ್ಕೆ ತಲೆ ಹಾಕದೆ ನಿನ್ನ ಪಾಡಿಗೆ ಹೊರಟೋಗು. ಗುಡ್ ನ್ಯೂಸ್ ಗಾಯತ್ರಿ ಹೋರಾಟಕ್ಕೆ ಜಯ ತಂದ್ಕೊಟ್ಟವ್ರು ನೀವು. ಹ್ಯಾಟ್ಸ್ ಆಫ್ ಟು ಯು ಸರ್. ಒಪ್ಪಿಕೊಂಡು ಮಾಡು ಈಗ ಪ್ರೇಮ. ನೀನ್ ನನ್ನ ಲೈಫಲ್ಲಿ ಎಂಟ್ರಿ ಆಗ್ಬಿಟ್ಟು ನನ್ನ ಲೈಫ್ನೇ ಚೇಂಜ್ ಮಾಡ್ಬಿಟ್ಟಲ್ಲೇ. ಕಣ್ಣೋಟಕ್ಕೆ ಕಣ್ಣಾಗಿ ಬಂದಳು, ಎದೆಯೊಳಗೆ ಹೂವಾಗಿ ನಿಂತಳು. ಸಂಪತ್ತಿಗೆ ಸವಾಲಲ್ಲಿ ಅಣ್ಣವ್ರು ಬಂದಾಗ ಬಂದ್ರು. ಹೆಣ್ಣು ಬೇಕೇನೋ ನಿನಗೆ? ಹೆಣ್ಣು ಪಾರ ಕಂಡಿದ್ದೀವಿ. ಬಾಬು, ನಾನು ಯಾರು ಅಟ್ಯಾಕ್ ಮಾಡಿದ್ದಾರೆ ಸರ್. ಯಾರು ಅಟ್ಯಾಕ್ ಮಾಡಿದ್ರು? ಲೊಕೇಶನ್ ಕಳಿಸ್ತೀನಿ ಸರ್, ಪ್ಯಾಲೇಸ್ ಕೊಟ್ಟು ಸರ್. ಸೂರ್ಯಪ್ರಕಾಶ, ನಿನಗೆ ಬದುಕೋ ಆಸೆನೂ ಇಲ್ಲ ಅಂತ ಈಗ ಗೊತ್ತಾಯ್ತು. ನಿಮ್ಮಂತವ್ರೆಲ್ಲ ಈ ಭೂಮಿ ಮೇಲೆ ಇರ್ಲೇಬಾರ್ದು, ಬದುಕಿರ್ಲೇಬಾರ್ದು. ಭಗೀರಥ ಸಮಾಜದ ಅತ್ಯುನ್ನತ ಉತ್ತಮವಾದ ಹಿರಿಯ ನಾಯಕರು ವೆಂಕೋಬರವರವರು ನಮ್ಮ ಭಗೀರಥ ಚಲನಚಿತ್ರದ ಬಗ್ಗೆ ವಿಚಾರ ತಿಳ್ಕೊಂಡ್ರು. ನಾವು ಆ ಹೆಸರನ್ನ ಟೈಟಲ್ ನಾವು ಬಳಸ್ಕೊಂಡಿದ್ದೀವಿ. ಅದಕ್ಕೆ ಅವರು ಭಾಳ ಸಂತೋಷನೂ ಕೂಡ ಪಟ್ಟಿದ್ದಾರೆ. ಈಗ ಅವರು ಸಂಪೂರ್ಣವಾದಂತಹ ಒಂದು ಆಶೀರ್ವಾದವನ್ನು ಕೂಡ ಮಾಡಿದ್ದಾರೆ. ನಾವು ಹೊಸದುರ್ಗದಲ್ಲಿರುವಂತಹ ಮಹರ್ಷಿರವರ ಮಠ, ಅಲ್ಲಿ ನಾವು ಹೋಗಿ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ಪ್ರಥಮ ಬಾರಿಗೆ ಆಶೀರ್ವಾದ ತೆಗೆದುಕೊಂಡಿದ್ದೀವಿ. ನಮ್ಮ ಸಿನಿಮಾದಲ್ಲೂ ಕೂಡ ಪ್ರಾರಂಭದಲ್ಲಿ ಆ ಸ್ವಾಮೀಜಿಯವರ ಆಶೀರ್ವಾದವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಹಾಗಾಗಿ ನಮ್ಮ ಹಿರಿಯ ಈ ಸಮಾಜದ ನಾಯಕರು, ಭಾಳ ಉತ್ತಮವಾದಂಥ ಸಂಘಟಕರು, ಅವರು ಭಾಳ ಹಿರಿಯರು, ಮಾರ್ಗದರ್ಶಕರು. ಅವರು ಈಗ ನಮ್ಮ ಒಂದು ಈ ಚಿತ್ರವನ್ನು 7ನೇ ತಾರೀಕು ಏನು ಫೆಬ್ರವರಿ 7ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ. ಆ ಸಿನಿಮಾವನ್ನು ಎಲ್ಲ ನೋಡಿ, ಏಕೆಂದರೆ ನಮ್ಮ ಒಂದು ಮಹರ್ಷಿಗಳ ಋಷಿಯವರ ಆ ಹೆಸರನ್ನ ಇಟ್ಕೊಂಡಿರೋದ್ರಿಂದ ನಾವೆಲ್ಲರೂ ಕೂಡ ನಮ್ಮ ಸಮಾಜದವರು ಆ ಸಿನಿಮಾವನ್ನು ನೋಡೋಣ, ಆ ಚಿತ್ರಕ್ಕೆ ನಾವೆಲ್ಲ ಪ್ರೋತ್ಸಾಹ ನೀಡೋಣ, ಅವ್ರ ಸಿನಿಮಾ ಯಶಸ್ವಿ ಆಗಲಿ ಅಂಥೇಳಿ ಅವರು ಸಮಾಜದ ಎಲ್ಲ ಬಾಂಧವರಿಗೂ ಕೂಡ ಅವರು ಮನವಿ ಮಾಡಿದ್ದಾರೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಈ ಚಲನಚಿತ್ರದ ಭಗೀರಥ ಚಲನಚಿತ್ರದ ನಾಯಕ ನಟನಾಗಿ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಅವರು ಸಂಪೂರ್ಣವಾದಂಥ ಬೆಂಬಲ ಮತ್ತು ಆಶೀರ್ವಾದವನ್ನು ನಮ್ಮ ಚಿತ್ರಕ್ಕೆ ಮಾಡಿದ್ದಾರೆ, ನಮ್ಮ ಚಿತ್ರತಂಡಕ್ಕೆ ಮಾಡಿದ್ದಾರೆ. ಹಾಗಾಗಿ ಸಂಪೂರ್ಣವಾದಂಥ ಹೃದಯಪೂರ್ವಕ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ.